ದೇಶದ 17ನೇ ಉಪರಾಷ್ಟ್ರಪತಿ ಯಾರಾಗ್ತಾರೆ, ಆಯ್ಕೆಗೆ ಮತದಾನ ಅಂತ್ಯ ಆಗಿರುವಂತದ್ದು, ಉಪರಾಷ್ಟ್ರಪತಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೆಲವೇ ಹೊತ್ತಿನಲ್ಲಿ ಸಿಗಲಿಕ್ಕಿದೆ. ಉಪರಾಷ್ಟ್ರಪತಿ ಮತ ಎಣಿಕೆ ಆರಂಭ ಕೆಲವೇ ಕ್ಷಣಗಳಲ್ಲಿ. ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸಿಪಿ ರಾಧಾಕೃಷ್ಣನ್ ಇಲ್ಲಿ ಗೆಲುವಿನ ನಗೆಯನ್ನ ಬೀರ್ತಾರಾ ಅಥವಾ ಇಂಡಿ ಒಕ್ಕೂಟದ ಅಭ್ಯರ್ಥಿಯಾಗಿರುವಂತಹ ಸುದರ್ಶನ್ ರೆಡ್ಡಿ ಅವರು ಗೆಲುವಿನ ನಗೆಯನ್ನ ಬೀರ್ತಾರ? ಅಂಕೆ ಸಂಖ್ಯೆಗಳ ಬಲಾಬಲವನ್ನ ನೋಡಿದ್ರೆ ಈಗ ಸದ್ಯ ರಾಧಾಕೃಷ್ಣನ್ ಅವರಿಗೆ ಗೆಲುವು ಬಹಳ ಈಸಿ ಅನ್ನುವಂತ ವಿಚಾರ. ಭಾರಿ ಪ್ರಮಾಣದಲ್ಲಿ ಅಡ್ಡ ಮತದಾನ ಆದ್ರೆ ಸುದರ್ಶನ್ ರೆಡ್ಡಿ ಅವರಿಗೆ ಚಾನ್ಸ್. ಸೊ ಎಲ್ಲ ವಿಚಾರಗಳಿಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿಕ್ಕಿದೆ. 17ನೇ ಉಪರಾಷ್ಟ್ರಪತಿ ಯಾರಾಗ್ತಾರೆ? ಉಪರಾಷ್ಟ್ರಪತಿ ಮತ ಎಣಿಕೆ ಆಗಿ ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗಲಿಕ್ಕಿದೆ. ರಾಧಾಕೃಷ್ಣನ್ ಮತ್ತು ಸುದರ್ಶನ್ ರೆಡ್ಡಿ ಇಬ್ಬರ ನಡುವೆ ಬಿಗ್ ಫೈಟ್. 17ನೇ ಉಪರಾಷ್ಟ್ರಪತಿ ಆಗ್ತಾರಾ ಸಿಪಿ ರಾಧಾಕೃಷ್ಣನ್? ಸಂಖ್ಯಾಬಲದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಗೆಲುವು ನಿಶ್ಚಿತ. ಇನ್ನ ಭಾರಿ ಪ್ರಮಾಣದಲ್ಲಿ ಅಡ್ಡ ಮತದಾನ ಆಗಬೇಕು, ಸುದರ್ಶನ್ ರೆಡ್ಡಿ ಅವರು ಗೆಲ್ಲಬೇಕು ಅಂತಂದ್ರೆ ಅವರಿಗೆ ಸಂಖ್ಯಾಬಲವೂ ಇಲ್ಲ. ಹೀಗಾಗಿ ಬಹಳ ಕಷ್ಟ ಇದೆ. ಇನ್ನ ಈಗಾಗಲೇ ಗೆಲುವಿನ ವಿಶ್ವಾಸವನ್ನ ಎನ್ಡಿಎ ಬಣ ವ್ಯಕ್ತಪಡಿಸಿದೆ. ಸಿಪಿ ರಾಧಾಕೃಷ್ಣನ್ ಈಗಾಗಲೇ ಗೆದ್ದಾಗಿದೆ ಅನ್ನುವಂತಹ ವಿಶ್ವಾಸವನ್ನ ಎನ್ಡಿಎ ಒಕ್ಕೂಟದವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಲೋಕಸಭೆ ಸದಸ್ಯರು, ರಾಜ್ಯಸಭೆಯ ಸದಸ್ಯರು ನೇರವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಎಲ್ಲಾ ಸದಸ್ಯರುಗಳು ಕೂಡ ಬಹುತೇಕ ಹಾಜರಾಗಿದ್ರು. 1-2-3 ಪಕ್ಷದ ಸದಸ್ಯರನ್ನ ಹೊರತುಪಡಿಸಿ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ 96% ಮತದಾನ ಆಗಿತ್ತು. ಮಧ್ಯಾಹ್ನ 3 ಗಂಟೆಗೇನೆ. ಸೊ ಈಗ ಮತದಾನ ಪ್ರಕ್ರಿಯೆ ಅಂತ್ಯವಾಗಿದೆ. ಇನ್ನೇನಿದ್ರು ಮತ ಎಣಿಕೆ. ಸ್ವಲ್ಪ ಹೊತ್ತಿನಲ್ಲಿಯೇ ಉತ್ತರವೂ ಕೂಡ ಸಿಗಲಿಕ್ಕಿದೆ, ಫಲಿತಾಂಶವೂ ಕೂಡ ಪ್ರಕಟವಾಗಲಿಕ್ಕಿದೆ. 17ನೇ ಉಪರಾಷ್ಟ್ರಪತಿಯಾಗಿ ಯಾರು ಆಯ್ಕೆ ಆಗಲಿಕ್ಕಿದ್ದಾರೆ? ಸಿಪಿ ರಾಧಾಕೃಷ್ಣನ್ ಅಥವಾ ಸುದರ್ಶನ್ ರೆಡ್ಡಿ? ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದ ಸುದರ್ಶನ್ ರೆಡ್ಡಿ ಅವರಿಗೆ ರಾಜಕೀಯ ಹಿನ್ನೆಲೆ ಇಲ್ಲ. ಅವರಿಗೂ ರಾಜಕೀಯಕ್ಕೂ ದೂರ. ಆದರೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಬೇರೆ ಪಕ್ಷಗಳಲ್ಲಿ ಗೊಂದಲ ಮೂಡುತ್ತೆ ಅಂತ ಇಂಡಿ ಒಕ್ಕೂಟದವರು ರಾಜಕೀಯ ಹಿನ್ನೆಲೆ ಇಲ್ಲದ ಸುದರ್ಶನ್ ರೆಡ್ಡಿ ಅವರನ್ನ ಕರ್ಕೊಂಡು ಬಂದು ಇಲೆಕ್ಷನ್ಗೆ ನಿಲ್ಲಿಸಿದ್ರು. ಒನ್ ಸೈಡೆಡ್ ಆಗೋದು ಬೇಡ ಅಂತ ಹೇಳಿ ಹುಡುಕಾಡಿ ಸುದರ್ಶನ್ ರೆಡ್ಡಿ ಅವರನ್ನ ಕರ್ಕೊಂಡು ಬಂದು ಇಲೆಕ್ಷನ್ಗೆ ನಿಲ್ಲಿಸಿದ್ರು. ಅವ್ರಿಗೆ ಯಾವುದೇ ರೀತಿಯ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ. ಗೋವಾದ ಲೋಕಾಯುಕ್ತರಾಗಿದ್ರು ಅವರು. ಆಮೇಲೆ ಸರ್ಕಾರದ ಪರ ವಕೀಲರಾಗಿದ್ರು ಆಂಧ್ರದಲ್ಲಿ. ಹೈಕೋರ್ಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ರು. ಇವೆಲ್ಲವನ್ನ ಬಿಟ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ರು. ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ. ಆದರೆ ಸಿಪಿ ರಾಧಾಕೃಷ್ಣನ್ ಅವರು ಕೊಯಮತ್ತೂರಿನಿಂದ ಸತತ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದವರು. ಪ್ರಸ್ತುತ ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ದವರು. ಉಪರಾಷ್ಟ್ರಪತಿ ಅಖಾಡಕ್ಕೆ ಇಳಿದಿದ್ದಾರೆ. ಇವರು ಸಂಸದರಾಗಿದ್ದಾಗ ಅಂದ್ರೆ 2 ಸಾರಿ ಸಂಸದರಾಗಿದ್ದ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದರು. ನೋಡಿ, ಉಪರಾಷ್ಟ್ರಪತಿ ಚುನಾವಣೆಗೆ 781 ಸಂಸದರು ಮತದಾನ ಮಾಡಿದ್ದಾರೆ. ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರಿಂದ ಮತದಾನ ಆಗಿರೋದು. ಎಲ್ಲಾ ಸದಸ್ಯರಿಗೂ ಮತದಾನದ ಹಕ್ಕಿದೆ. ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ನಾಮನಿರ್ದೇಶಿತ ಸದಸ್ಯರು ಕೂಡ. ಯಾರ ಪಾಲಾಗಲಿಕ್ಕಿದೆ ಉಪರಾಷ್ಟ್ರಪತಿ ಗಾದಿ? 781 ಸಂಸದರು. ಮ್ಯಾಜಿಕ್ ನಂಬರ್ ಅನ್ನ ಯಾರು ರೀಚ್ ಆಗ್ತಾರೆ ಎನ್ನುವಂತಹ ಪ್ರಶ್ನೆ ಇದೆ. ನೋಡಿ, ಲೋಕಸಭೆಯ 542 ಸದಸ್ಯರು, ರಾಜ್ಯಸಭೆಯ 239 ಸದಸ್ಯರು, ಒಟ್ಟು 781 ಸದಸ್ಯರು. 781 ಸದಸ್ಯರು. ಅಲ್ಲಿಗೆ ಬಹುಮತಕ್ಕೆ ಬೇಕಾಗಿರೋದು 391. 781 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 390 ಆಗುತ್ತೆ. ಪ್ಲಸ್ 1 391 ಗೆಲುವಿಗೆ ಮೆಜಾರಿಟಿಗೆ ಬೇಕಾಗಿರುವಂತಹ ಮತಗಳ ಸಂಖ್ಯೆ 391. ಸೊ ಯಾರು 391 ಮತಗಳನ್ನ ಗಳಿಸ್ತಾರೋ ಅವರಿಗೆ ಗೆಲುವು ನಿಶ್ಚಿತ. ಈಗಾಗಲೇ ಎನ್ಡಿಎದಲ್ಲಿ ಸೂಪರ್ ಮೆಜಾರಿಟಿ ಸಂಖ್ಯಾಬಲ ಇದೆ. 391 452. ಸೊ ಅವರು ಈಸಿಯಾಗಿ ಗೆಲುವಿನ ದಡವನ್ನ ಈಗಾಗಲೇ ಸೇರಿ ಆಗಿದೆ ಅನ್ನುವಂಥ ವಿಶ್ವಾಸ ಎನ್ಡಿಎ ಸಂಸದರದ್ದು. ಇನ್ನು ಈ ಕಡೆ
ಸುದರ್ಶನ್ ರೆಡ್ಡಿ ಅವರ ವಿಚಾರಕ್ಕೆ ಬಂದ್ರೆ ತಮ್ಮ ಒಕ್ಕೂಟದಲ್ಲಿರೋರು ನಮಗೆ ಮತ ಹಾಕಿದ್ರೆ ಸಾಕು ಅನ್ನುವಂತ ಪರಿಸ್ಥಿತಿ ಅವರದ್ದು. ಆದಾಗ್ಯೂ ಕೂಡ ಅವರು ಗೆಲುವು ಬಹಳ ದೂರ. ಅವರಿಗೆ ಅಡ್ಡ ಮತದಾನ ಆದ್ರೆ ಏನಾದ್ರು ಮ್ಯಾಜಿಕ್ ಆದ್ರೆ ಮಾತ್ರ ಸುದರ್ಶನ್ ರೆಡ್ಡಿ ಗೆಲ್ಲಬೇಕು. ಇನ್ನೊಂದು ವೀಕ್ಷಕರೇ, ಇದರಲ್ಲಿ ಯಾವುದೇ ರೀತಿ ವಿಪ್ ನಿಯಮ ಇರಲ್ಲ, ಯಾರಿಗೂ ವಿಪ್ ಜಾರಿ ಮಾಡಲ್ಲ. ಇದರಲ್ಲಿ ಯಾರು ಯಾರಿಗೆ ಬೇಕಾದರೂ ಮತದಾನ ಮಾಡಬಹುದಾಗಿದೆ. ಪಕ್ಷದಿಂದ ವಿಪ್ ಜಾರಿ ಆಗಿರೋದಿಲ್ಲ ವೈಸ್ ಪ್ರೆಸಿಡೆಂಟ್ ಇಲೆಕ್ಷನ್ಗೆ. ಬಿಜೆಪಿ ಹೈಕಮಾಂಡ್ ಅವರು ತಮ್ಮ ಬಿಜೆಪಿ ಎಂಪಿಗಳಿಗೆ ವಿಪ್ ಕೊಟ್ಟಿರಲ್ಲ, ನೀವು ನಮ್ಮ ಅಭ್ಯರ್ಥಿಗೆ ಮತದಾನ ಮಾಡಬೇಕು ಅಂತ. ಇವನ್ ಕಾಂಗ್ರೆಸ್ನವರು ಕೂಡ ವಿಪ್ ಕೊಟ್ಟಿರಲ್ಲ, ತಮ್ಮ ಕ್ಯಾಂಡಿಡೇಟ್ಗೆ ಮತದಾನ ಮಾಡಬೇಕು ಅಂತ. ವಿಪ್ ಇಲ್ಲ, ಆದ್ದರಿಂದ ಯಾರು ಯಾರಿಗೆ ಬೇಕಾದರೂ ಮತದಾನ ಮಾಡಬಹುದು. ಇಲ್ಲಿ ಹಳೆಯ ಸಂಪ್ರದಾಯದಂತೆ ಮತಯಂತ್ರ ಇರೋದಿಲ್ಲ. ಇವರು ಮತಪತ್ರದ ಮೂಲಕ ಮತ ಚಲಾವಣೆ ಮಾಡಬೇಕಾಗತ್ತೆ. ಅಭ್ಯರ್ಥಿಯ ಹೆಸರಿನ ಮುಂದೆ 1 ಅಂತ ಬರೆಯುವ ಮೂಲಕ, ಅಂದ್ರೆ ಡಿಜಿಟ್ ನಂಬರ್ 1 ಅದನ್ನ ಬರೆಯುವ ಮೂಲಕ ಇವರು ಮತ ಚಲಾವಣೆ ಮಾಡಬೇಕಾಗತ್ತೆ. ಇವರು ರಾಧಾಕೃಷ್ಣನ್ ಅವರಿಗಾರಿಗೂ ಮತ ಚಲಾಯಿಸಬಹುದು, ಅಥವಾ ಈ ಕಡೆ ಸುದರ್ಶನ್ ರೆಡ್ಡಿ ಅವರಿಗಾದ್ರೂ ಮತ ಹಾಕಬಹುದು. ಆ ರೀತಿಯ ಅವಕಾಶ ಇದೆ, ಕಾರಣ ವಿಪ್ ಇರೋದಿಲ್ಲ. ಇನ್ನ ಇವರಿಗೆ ಬೇಕಾಗಿರೋದು 391, ಇರೋದು 315. 70ಕ್ಕೂ ಹೆಚ್ಚು ಅಡ್ಡ ಮತದಾನ ಆಗೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಇನ್ನ ನೀವು ಕಳೆದ ಚುನಾವಣೆ ಇಲೆಕ್ಷನ್ ನೀವು ಗಮನಿಸಬಹುದು. ಕಳೆದ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಏನಾಗಿತ್ತು? ಧನ್ಕರ್ ಅವರು ದಾಖಲೆಯ ಗೆಲುವನ್ನ ಸಾಧಿಸಿದ್ರು. 30 ವರ್ಷಗಳಲ್ಲಿ ಅಷ್ಟೊಂದು ಮತಗಳನ್ನ ಯಾರೂ ಗಳಿಸಿರಲಿಲ್ಲ. 542 ಮತಗಳು ಧನ್ಕರ್ ಅವರಿಗೆ ಬಂದಿದ್ವು. ಇನ್ನ ಮಾರ್ಗರೆಟ್ ಆಳ್ವಾ ಅವರ ಎದುರಾಳಿ ಅಭ್ಯರ್ಥಿಯಾಗಿದ್ರು, ಅವರಿಗೆ ಬಹಳ ಕನಿಷ್ಠ ಮತಗಳು ಬಂದಿದ್ವು. ಈ ಸಾರಿ ಅದೇ ರೀತಿಯ ದಾಖಲೆಯನ್ನ ಸಿಪಿ ರಾಧಾಕೃಷ್ಣನ್ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಈ ಕಡೆ ಸುದರ್ಶನ್ ರೆಡ್ಡಿ ಅವರು ಅಭ್ಯರ್ಥಿ ಆಗಿದ್ದಾರೆ, ಆದರೆ ಗೆಲುವು ಅವರಿಗೆ ಮರೀಚಿಕೆ. ಸಂಖ್ಯಾಬಲವನ್ನು ನಾವು ಗಮನಿಸಬಹುದು. ಈಗಾಗಲೇ ಎನ್ಡಿಎ ಸಂಸದರು ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದಾಗಲೇ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿ ಆಗಿದೆ. ಕಳೆದ ಜುಲೈನಲ್ಲಿ ಧನ್ಕರ್ ಅವರು ಆರೋಗ್ಯದ ವಿಚಾರವನ್ನ ಹೇಳಿ ತಮ್ಮ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ರಾಜೀನಾಮೆಯ ಬಳಿಕ ಇವತ್ತು ಚುನಾವಣೆ ಪ್ರಕ್ರಿಯೆ ಆರಂಭ ಆಯಿತು. ಮೊದಲ ಮತದಾರರಾಗಿ ಪ್ರಧಾನಿ ಮೋದಿ ಅವರೇ ಬಂದರು. ಬೆಳಗ್ಗೆ 10 ಗಂಟೆಗೆ ಅವರು ಮತದಾನ ಮಾಡಿದರು. ತದನಂತರ ಒಬ್ಬೊಬ್ಬರೇ ನಾಯಕರುಗಳು ಆಗಮಿಸಿದ್ರು, ತಮ್ಮ ಹಕ್ಕು ಚಲಾಯಿಸಿದರು. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ 96% ಮತದಾನ ಆಗಿತ್ತು. ಇನ್ನೂ ಒಂದು ವಿಶೇಷ ಅಂತಂದ್ರೆ, ಈ ಸಾರಿ ಉಪರಾಷ್ಟ್ರಪತಿ ಕಣದಲ್ಲಿರೋರು ಇಬ್ಬರೂ ದಕ್ಷಿಣ ಭಾರತದವರೇ. ಇಬ್ಬರೂ ದಕ್ಷಿಣ ಭಾರತದವರು, ಒಬ್ರು ಆಂಧ್ರದವರು, ಒಬ್ರು ತಮಿಳುನಾಡಿನವರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಉಪರಾಷ್ಟ್ರಪತಿ ಚುನಾವಣೆ ಹಲವು ವಿಚಾರಗಳಿಗೆ ವಿಶೇಷ ಆಗಿತ್ತಾದರೂ ಕೂಡ ಎನ್ಡಿಎ ಅವರು ಈಗಾಗಲೇ ಗೆದ್ದಿದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿ ಆಗಿದೆ. ಅವರಿಗೆ ಬಹಳ ಸರಳ ಮಾರ್ಗ ಇದು, ಕೇಕ್ ವಾಕ್. ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಯಾವ ರೀತಿಯ ಲೆಕ್ಕಾಚಾರಗಳನ್ನ ಹಾಕಲಾಗಿತ್ತು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಉಪರಾಷ್ಟ್ರಪತಿಗಳ ಚುನಾವಣೆ ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಉಪರಾಷ್ಟ್ರಪತಿಯ ಚುನಾವಣೆ ಒಂದಷ್ಟು ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಯಾವ ರೀತಿ ಚರ್ಚೆ ಅಂತಂದು ಹೇಳಿದ್ರೆ, ಒಬ್ರು ರಾಷ್ಟ್ರೀಯವಾದಿ ಮತ್ತೊಬ್ಬರು ನ್ಯಾಯವಾದಿ ಅನ್ನೋಷ್ಟರ ಮಟ್ಟಿಗೆ ಚರ್ಚೆಗಳಿಗಾಯಿತು. ಇಡೀ ದೇಶಾದ್ಯಂತ ಈ ಚರ್ಚೆಗಳು ಶುರುವಾಯಿತು. ಮತ್ತೊಂದು ಕಡೆಗೆ ಈ ಒಂದು 17ನೇ ಉಪರಾಷ್ಟ್ರಪತಿ ಯಾರಾಗ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಯಾರಿಬ್ಬರ ಮಧ್ಯೆ ಫೈಟ್ ನಡೀತಾ ಇದೆ ಅಂತಂದು ಹೇಳಿದ್ರೆ, ದಕ್ಷಿಣ ಭಾರತದಲ್ಲಿರುವ ಅವರಿಬ್ಬರ ನಡುವೆನೆ ಫೈಟ್ ನಡೀತಾ ಇರುವಂತದ್ದು. ರಾಧಾಕೃಷ್ಣನ್ ಅವರವರು ಒಂದು ಮತ್ತೆ ಸುದರ್ಶನ್ ಅವರ ನಡುವೆ ಫೈಟ್ ನಡೀತಾ ಇರುವಂತದ್ದು. ಒಟ್ಟು ಬೆಳಗ್ಗೆಯಿಂದನೂ ಕೂಡ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಮತದಾನ ಆಗ್ತಾ ಇರುವಂತದ್ದು. ಮತದಾನ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಶುರು ಆಗುತ್ತೆ. ಒಬ್ಬರಿಗೆ ಒಂದು ಮತದ ವ್ಯಾಲ್ಯೂ ಏನಿರುತ್ತೆ ಅದು ಒಂದು ರೀತಿಯಾಗಿರೋದು. ಮತ್ತೊಂದು ಕಡೆಗೆ ಇಡೀ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟಕ್ಕೆ ಸಂಖ್ಯಾಬಲತ ಆಧಾರಿತವಾಗಿ ಹೆಚ್ಚಿನ ಮತಗಳು ಇಲ್ಲದೆ ಹೋದ್ರೂ ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಸ್ಪರ್ಧೆ ಇರಬೇಕು ಅನ್ನುವಂತ ಕಾರಣಕ್ಕಾಗಿ ಕಣಕ್ಕಿಳಿಸಿರುವಂತದ್ದು. ಅದರ ಜೊತೆಗೆ ಗೆಲ್ಲುವಂತಹ ಎಲ್ಲಾ ಸಂಖ್ಯಾಬಲ ಇದ್ದಾಗಲೂ ಕೂಡ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಎರಡೂ ಪಕ್ಷಗಳು, ಇಂಡಿಯಾ ಮೈತ್ರಿಕೂಟ ಆಗಿರಬಹುದು, ಎನ್ಡಿಎ ಮೈತ್ರಿಕೂಟ ಆಗಿರಬಹುದು, ಉಪರಾಷ್ಟ್ರಪತಿ ಚುನಾವಣೆ ಏನಿದೆ, ಆಯ್ಕೆ ಏನಿದೆ, ಅದನ್ನು ಒಂದಿಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಚುನಾವಣೆಯಲ್ಲೂ ಕೂಡ ಒಂದಷ್ಟು ಸಂದೇಶವನ್ನು ಕೊಡುವಂತಹ ಲೆಕ್ಕಾಚಾರದಲ್ಲೂ ಕೂಡ ಇತ್ತು. ಆ ಕಾರಣಕ್ಕಾಗಿನೇ ಪ್ರಧಾನಮಂತ್ರಿ
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಘಟಾನುಘಟಿ ನಾಯಕರೆಲ್ಲರೂ ಕೂಡ ಯಾವುದೇ ರೀತಿಯ ಮಿಸ್ ಮಾಡದೇನೆ ಮತದಾನದ ಪ್ರಕ್ರಿಯೆ ಯಾವ ರೀತಿ ಆಗಬೇಕು ಅನ್ನುವಂತಹ ಒಂದಷ್ಟು ತರಬೇತಿನೂ ಕೂಡ ಇಂಡಿಯಾ ಮೈತ್ರಿಕೂಟ ತನ್ನ ಸದಸ್ಯರಿಗೂ ಕೊಟ್ಟಿತ್ತು. ಯಾಕಂತಂದ ಹೇಳಿದ್ರೆ ಬ್ಯಾಲೆಟ್ ಪೇಪರ್ ಅವರಿಗೆ ಯಾವ ರೀತಿ ಮತದಾನವನ್ನ ಮಾಡಬೇಕು ಅನ್ನುವಂತಹ ಎಲ್ಲಾ ರೀತಿ ತರಬೇತಿಯನ್ನು ಕೊಡುವಂತದ್ದು ಅನ್ನುವಂಥದ್ದಾದ್ರೆ ಎಷ್ಟರ ಮಟ್ಟಿಗೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿತ್ತು ಅನ್ನುವಂಥದ್ದು ಇದೊಂದು ಜಸ್ಟ್ ಉದಾಹರಣೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ 17 ಉಪರಾಷ್ಟ್ರಪತಿಯವರ ಆಯ್ಕೆ ಬಹುತೇಕ ಅಂತಿಮ ಆಗುತ್ತೆ. ಶ್ರೀಪಾದ್, ಓಕೆ, ಒಂದೇ ನಿಮಿಷ ಸಂಪರ್ಕದಲ್ಲಿ ಹನುಮಂತು. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಗೆಲುವಿನ ಆತ್ಮವಿಶ್ವಾಸದಲ್ಲಿ ಎನ್ಡಿಎ ಇದೆ. 781 ಮತಗಳ ಪೈಕಿ 427 ಮತ ಪಡೆಯುವ ವಿಶ್ವಾಸ ಅವರಿಗೆ. ಸುಲಭದಲ್ಲಿ ರಾಧಾಕೃಷ್ಣನ್ ಅವರ ಆಯ್ಕೆ ಆಗುತ್ತೆ ಅನ್ನುವಂತ ವಿಶ್ವಾಸ ಅವರದ್ದು. ಇನ್ನು ಈ ಕಡೆ ಇಂಡಿ ಕೂಟಕ್ಕೆ ಬಂದ್ರೆ 315 ಮತ ಸಿಗುವ ಸಾಧ್ಯತೆ ಇದೆ. ಅಂಕಿಅಂಶಗಳ ಪ್ರಕಾರ ಇಂಡಿ ಸೋಲು ನಿಶ್ಚಿತ. ಇನ್ನ ಅದೇ ಅಂಕಿಅಂಶಗಳ ಪ್ರಕಾರ ರಾಧಾಕೃಷ್ಣನ್ ಅವರ ಆಯ್ಕೆ ಬಹುತೇಕ ಖಚಿತ. 427 ಮತಗಳು ಅವರ ಪರವಾಗಿ. ಮೆಜಾರಿಟಿಗೆ ಬೇಕಾಗಿರೋದು ಬರೀ 391. ಅದನ್ನ ದಾಟಿ ಇವರು ನಿಚ್ಚಳವಾದಂತಹ ಸ್ಪಷ್ಟವಾದಂತಹ ಬಹುಮತವನ್ನ ಪಡೆದು ರಾಷ್ಟ್ರದ ಉಪರಾಷ್ಟ್ರಪತಿಯಾಗಿ ಸಿಪಿ ರಾಧಾಕೃಷ್ಣನ್ ಆಯ್ಕೆ ಬಹುತೇಕ ನಿಶ್ಚಿತ ಅನ್ನುವಂಥ ವಿಶ್ವಾಸ ಎನ್ಡಿಎ ಒಕ್ಕೂಟದ್ದು. ಇನ್ನು ಇಂಡಿ ಕೂಟಕ್ಕೆ 315 ಮತ ಸಿಗುವಂತ ಸಾಧ್ಯತೆ ಇದೆ. ಅಂಕಿಅಂಶಗಳ ಪ್ರಕಾರ ನಾವು ಗಮನಿಸ್ತಾ ಇದ್ದೀವಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಹನುಮಂತ್ ಈಗಾಗಲೇ ನೇರ ಸಂಪರ್ಕದಲ್ಲಿ. ಹನುಮಂತು, ನಾವು ಗಮನಿಸ್ತಾ ಇದ್ದೀವಿ ಈಗ ರಾಜ್ಯಸಭೆ ಮೆಂಬರ್ಸ್ ವೋಟ್ ಮಾಡಬಹುದು, ಆಮೇಲೆ ಲೋಕಸಭೆ ಸದಸ್ಯರು ವೋಟ್ ಮಾಡಬಹುದು, ನಾಮಿನೇಟೆಡ್ ಮೆಂಬರ್ಸ್ ವೋಟ್ ಮಾಡಬಹುದು. ಎಲ್ಲರನ್ನ ಸೇರಿಸಿದ್ರೆ 781. ಇದರಲ್ಲಿ ಎನ್ಡಿಎ ಒಕ್ಕೂಟಕ್ಕೆ ಹೆಚ್ಚಿನ ಸಂಖ್ಯಾಬಲ ಇದೆ. ಇಂಡಿ ಒಕ್ಕೂಟಕ್ಕೆ ಕಳೆದ ಸಾರಿ ಮಾರ್ಗರೆಟ್ ಆಳ್ವಾ ಅವರ ಪರಿಸ್ಥಿತಿ ಬಂತಲ್ಲ, ಆ ರೀತಿಯ ಪರಿಸ್ಥಿತಿಯೇ ಬರುತ್ತಾ ಅನ್ನುವಂಥದ್ದು, ಅಥವಾ ಈ ಸಾರಿ ಸ್ವಲ್ಪ ಸುಧಾರಿಸಿದ ಸಾಧನೆ ಅವರದ್ದು ಆಗಬಹುದಾ ಅಂತ? ಖಂಡಿತ ಶ್ರೀಪಾದ್, ಮತಗಳ ಪ್ರಮಾಣವನ್ನ ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನ ಇಂಡಿಯಾ ಮೈತ್ರಿಕೂಟ ಖಂಡಿತ ಮಾಡುತ್ತೆ. ಯಾಕಂತಂದ ಹೇಳಿದ್ರೆ ಕಳೆದ ಬಾರಿ ಈ ಹಿಂದಿನ ಇತಿಹಾಸವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸಹಜವಾಗಿ ತನ್ನ ಮತ ಬ್ಯಾಂಕ್ ಮತಗಳ ಸಂಖ್ಯಾಬಲ ಏನಿದೆ ಅದು ಕಡಿಮೆ ಇದ್ದಾಗಲೂ ಕೂಡ ಏನು ಸ್ಪರ್ಧೆ ಮಾಡುವಂತ ಉದಾಹರಣೆಗಳಿತ್ತು. ಆದ್ರೆ ಈ ಬಾರಿಯ ಸ್ಪರ್ಧೆ ಒಂದಷ್ಟು ವಿಶೇಷತೆ ಏನು ಅಂತಂದು ಹೇಳಿದ್ರೆ ಇಡೀ ಎನ್ಡಿಎ ಮೈತ್ರಿಕೂಟದ ವಿರುದ್ಧ ನಾವು ಪ್ರಬಲವಾಗಿದ್ದೀವಿ ಅನ್ನುವಂತ ಒಂದಷ್ಟು ಧ್ವನಿ ಎತ್ತುವ ಕಾರಣಕ್ಕೋಸ್ಕರ ಒಂದಷ್ಟು ಮತಗಳ ಪ್ರಮಾಣ ಹೆಚ್ಚು ಮಾಡುವಂತ ಪ್ರಯತ್ನವನ್ನ ಇಂಡಿಯಾ ಮೈತ್ರಿಕೂಟ ಮಾಡಬಹುದು. ಒಟ್ಟು 781ರಲ್ಲಿ ಒಟ್ಟು ಬಹುಮತಕ್ಕೆ 391 ಏನಿದೆ, ಆ ಒಂದು ಈಗಾಗಲೇ ಬಹುಮತ ಪಡೆದಾಗಿದೆ ಅನ್ನುವಂತ ವಿಶ್ವಾಸವನ್ನ ಎನ್ಡಿಎ ಮೈತ್ರಿಕೂಟ ಕೊಟ್ಟಾಗ್ಲೂ ಕೂಡ ಇಂಡಿಯಾ ಮೈತ್ರಿಕೂಟ ಒಂದಷ್ಟು ಆತ್ಮವಿಶ್ವಾಸದ ಮತಗಳೇನಿದಾವೆ ಅದು ನಮಗೆ ಬರಬಹುದು ಅನ್ನುವಂತ ಒಂದಷ್ಟು ವಿಶ್ವಾಸದಲ್ಲಿತ್ತು. ಆದಾಗ್ಯೂ ಕೂಡ ಸಂಖ್ಯಾಬಲದ ಆಧಾರಿತವಾಗಿ ಈಗ ಸುಲಭವಾಗಿ ಎನ್ಡಿ ಮೈತ್ರಿಕೂಟಕ್ಕೆ ಏನು ಎನ್ಡಿಎಗೆ ಬಹಳಷ್ಟು ಬಹುಮತ ಬಹಳ ಸ್ಪಷ್ಟವಾಗಿರುವಂತಹ ಕಾರಣಕ್ಕಾಗಿ ರಾಧಾಕೃಷ್ಣನ್ ಅವರು ಒಂದಷ್ಟು 17ನೇ ರಾಷ್ಟ್ರಪತಿ ಆಗುವಂತದ್ದು ಬಹುತೇಕ ಖಚಿತ. ಆದ್ರೆ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಂತ ಹೇಳಿದ್ರೆ ಯಾವಾಗ ಈ ಚುನಾವಣೆ ಶುರುವಾಯಿತು, ಅಭ್ಯರ್ಥಿಗಳ ಆಯ್ಕೆ ಆದ್ರು, ಆಗ ಸಹಜವಾಗಿ ಇಡೀ ರಾಜಕಾರಣದಲ್ಲಿ, ದೇಶದ ರಾಜಕಾರಣದಲ್ಲಿ ಮತ್ತು ರಾಜ್ಯ ರಾಜಕಾರಣ ಸೇರಿದಂತೆ ಬಹುತೇಕ ಕಡೆ ನ್ಯಾಯವಾದಿ ವರ್ಸಸ್ ರಾಷ್ಟ್ರೀಯವಾದಿ ಅನ್ನುವಂತ ಒಂದಷ್ಟು ಚರ್ಚೆಗಳು ಸಾಕಷ್ಟು ಜೋರಾಗಿತ್ತು. ಆದ್ರೆ ಈ ಚರ್ಚೆಗಳ ನಡುವೆನೂ ಕೂಡ ಅಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರ ಸಂಖ್ಯಾಬಲದ ಆಧಾರಿತವಾಗಿ ಈಗ ಎನ್ಡಿಎ ಮೈತ್ರಿಕೂಟಕ್ಕೆ ಗೆಲುವು ನಿಶ್ಚಿತವಾಗಿದೆ. ಶ್ರೀಪಾದ್, ಇನ್ನ ಹಲವು ಪಕ್ಷಗಳು ಈ ಚುನಾವಣೆಯಲ್ಲಿ ತಟಸ್ಥವಾಗಿ ಉಳಿದಿದ್ದು ಕೂಡ ಕಾಂಗ್ರೆಸ್ನವರಿಗೆ ಹಿನ್ನಡೆಯಾಗೋದಕ್ಕೆ ಕಾರಣ ಆಯ್ತಾ ಅನ್ನುವಂತ ಪ್ರಶ್ನೆ ಇದೆ ಹನುಮಂತ. ಯಾಕಂದ್ರೆ ನಾವು ಕಳೆದ ಸಾರಿಯ ಚುನಾವಣೆಯನ್ನೇ ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡಬಹುದು. ಮಾರ್ಗರೆಟ್ ಆಳ್ವಾ ಅವರಿಗೆ ಬಂದ ಮತಗಳು ಕೇವಲ 182. ಅಟ್ ದ ಸೇಮ್ ಟೈಮ್ ಧನ್ಕರ್ ಅವರಿಗೆ ಸಿಕ್ಕಿದ್ದು 528. 30 ವರ್ಷಗಳಲ್ಲಿ ಉಪರಾಷ್ಟ್ರಪತಿಗಳಿಗೆ ಇಷ್ಟು ಮತಗಳೇ ಬಂದಿದ್ದಿಲ್ಲವಂತೆ, ಆ ರೀತಿಯ ದಾಖಲೆಯನ್ನ ಅವರು ಮಾಡಿದರು. ಸೊ ಈಗ ಇಲ್ಲಿ ಹಲವು ಪಕ್ಷಗಳು ತಟಸ್ಥವಾಗಿ ಉಳಿದಿರೋದು. ಇವರು 182 ದಾಟಿದ್ರೂ ಕೂಡ ಅದೇ ಸಾಧನೆ. ಆದರೆ ಸಂಪೂರ್ಣವಾಗಿ ಅದರ ಕ್ರೆಡಿಟ್ ಕಾಂಗ್ರೆಸ್ಗೆ ಹೋಗುವಂತಿಲ್ಲ, ಬೇರೆ ಮಿತ್ರ ಪಕ್ಷಗಳು ಕೂಡ ಅವರ ಜೊತೆ ಇರೋದ್ರಿಂದ. ಸೊ ಇದನ್ನ ಹೇಗೆ ಕಂಡುಕೊಳ್ಳುತ್ತೆ ಕಾಂಗ್ರೆಸ್ ಅಂತ?
ಖಂಡಿತ ಶ್ರೀಪಾದ್, ತನ್ನ ಮಿತ್ರ ಪಕ್ಷಗಳನ್ನ ವಿಶ್ವಾಸ ಗಳಿಸಲಿಕ್ಕೆ ಕಾಂಗ್ರೆಸ್ ತನ್ನ ನಿರಂತರವಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಸಹಜವಾಗಿಯೇ ಎನ್ಡಿಎ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿರುವಂತವರು ಎಲ್ಲರೂ ಕೂಡ ಮತದಾನವನ್ನ ಮಾಡುವಂತದ್ದು. ಜೊತೆಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಇರುವಂತವರು ಮತ್ತೆ ಒಂದಷ್ಟು ಜನ ತಟಸ್ಥವಾಗಿ ನಿಂತಿದ್ದಾರೆ. ಅದರಿಂದನೂ ಕೂಡ ಒಂದಷ್ಟು ಆ ಒಂದು ಎನ್ಡಿಎ ತಟಸ್ಥವಾಗಿ ನಿಂತವರು ಕೂಡ ಬೆಂಬಲವನ್ನು ಕೊಟ್ಟರು ಕೂಡ ಆ ಮಟ್ಟಿಗಿನ ಫೈಟ್ ಆಗ್ತಾ ಇರಲಿಲ್ಲ. ಯಾಕೆಂತಂದು ಹೇಳಿದ್ರೆ ಎನ್ಡಿಎ ಮೈತ್ರಿಕೂಟಕ್ಕೆ ಈಗಾಗಲೇ ಸಂಖ್ಯಾಬಲ ರಾಜ್ಯಸಭೆ ಸದಸ್ಯರಾಗಿರ್ಬೋದು, ಲೋಕಸಭೆ ಸದಸ್ಯರಾಗಿರ್ಬೋದು, ಅದರ ಆಧಾರಿತವಾಗಿ ಒಂದು ಮತಗಳ ಮೌಲ್ಯವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಮೊದಲ ಪ್ರಾಶಸ್ತ್ಯ ಮತಗಳಾಗಿರ್ಬೋದು, ಎರಡನೇ ಪ್ರಾಶಸ್ತ್ಯ ಮತಗಳನ್ನು ಅಂತ ಲೆಕ್ಕಾಚಾರ ತೆಗೆದುಕೊಂಡ್ರೂ ಕೂಡ ಅದರ ಸಂಖ್ಯಾಬಲ ಜಾಸ್ತಿ ಆಗಿರುವಂತಹ ಕಾರಣಕ್ಕಾಗಿ ಸಹಜವಾದಂತಹ ಗೆಲುವು ಈಗ ಕಂಡುಕೊಂಡಿದೆ. ಆದ್ರೆ ಕಾಂಗ್ರೆಸ್ ಪ್ರತಿಯೊಂದು ಚುನಾವಣೆಯ ಸಂದರ್ಭದಲ್ಲೂ ಕೂಡ ತಮ್ಮ ವಲಯದಲ್ಲಿ ನಮ್ಮ ಇಂಡಿಯಾ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿರುವಂತವ್ರನ್ನ ವಿಶ್ವಾಸ ಗಳಿಸುವಂತಹ ಒಂದಷ್ಟು ನಿರಂತರವಾದಂತಹ ಪ್ರಯತ್ನ ಮಾಡಿದಾಗ ಅದರ ಭಾಗವಾಗಿಯೇ ಒಂದಷ್ಟು ಮತಗಳ ಪ್ರಮಾಣವನ್ನ ಹೆಚ್ಚಳ ಆಗಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿ ನಡೆದಂತಹ ಚುನಾವಣೆಗೂ ಈ ಚುನಾವಣೆಗೆ ಹೋಲಿಕೆ ಮಾಡಿಕೊಂಡ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಒಂದಷ್ಟು ವಿಶ್ವಾಸ ಮೂಡಿದ್ರು ಕೂಡ ಅದರ ಫೈಟ್ ಮಾಡುವಂತ ಒಂದಷ್ಟು ನಿರಂತರ ಪ್ರಯತ್ನಗಳು ಮಾಡ್ಕೊಂಡಂಗೆ ಕಾಣಿಸ್ತಾ ಇರುವಂತದ್ದು. ಶ್ರೀಪಾದ್, ಕಾಂಗ್ರೆಸ್ಗೆ ಸುದರ್ಶನ್ ರೆಡ್ಡಿ ಅನಿವಾರ್ಯ ಯಾಕಾದ್ರು? ಅವರಿಗೆ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲ. ಯಾವ ಕಾರಣಕ್ಕಾಗಿ ಅವರು ಅನಿವಾರ್ಯ ಆದ್ರು? ಮಾನದಂಡ ಏನಿತ್ತು ಅವರ ಆಯ್ಕೆಗೆ ಅಂತ? ಒಂದು ಸಹಜವಾಗಿಯೇ ಪ್ರಜಾಪ್ರಭುತ್ವದಲ್ಲಿ ನಾನು ಆಗ್ಲೇನೆ ಹೇಳಿದಾಗೆ ಶ್ರೀಪಾದ್, ಚುನಾವಣೆಯಲ್ಲಿ ಸ್ಪರ್ಧೆನೆ ಮಾಡಲಿಲ್ಲ ಅಂತಂದು ಹೇಳಿದ್ರೆ ಸಹಜವಾಗಿಯೇ ಅದು ಇಡೀ ರಾಜಕೀಯ ವಲಯದಲ್ಲಿ ಒಂದಷ್ಟು ಸಂದೇಶವನ್ನ ಕೊಟ್ಟಂತಾಗತ್ತೆ. ಇಲ್ಲ ಬೆನ್ ತೋರಿಸಿದ್ರು, ಇಲ್ಲ ಸುಲಭವಾಗಿ ಸೋಲನ್ನ ಒಪ್ಕೊಂಡ್ರು ಅನ್ನೋಂತ ಸಹಜವಾಗಿ ರಾಜಕೀಯ ಸಂದೇಶ ರವಾನೆ ಆಗತ್ತೆ. ಆದ್ರೆ ಸಂಖ್ಯಾಬಲದ ಆಧಾರಿತವಾಗಿಯೂ ಕೂಡ ಆತ್ಮವಿಶ್ವಾಸದ ಮತಗಳು ಬರಬಹುದು ಅನ್ನುವಂತ ಒಂದಷ್ಟು ರಾಜಕೀಯ ಅಸ್ತ್ರ ಏನಿದೆ, ಆ ಅಸ್ತ್ರವನ್ನ ಇಟ್ಕೊಂಡೇ ಕಾಂಗ್ರೆಸ್ ಮತ್ತೆ ಇಂಡಿಯಾ ಮೈತ್ರಿಕೂಟ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತು. ಪ್ರಾರಂಭದಲ್ಲಿ ಅಭ್ಯರ್ಥಿ ಆಯ್ಕೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳೇ ಅವರನ್ನ ಮನವೊಲಿಸುವಂತ ಪ್ರಯತ್ನಗಳು ಕೂಡ ಜೋರಾಗಿ ನಡೀತು. ಅದೇ ಕಾರಣಕ್ಕಾಗಿ ಅಭ್ಯರ್ಥಿಗಳ ಆಯ್ಕೆ ಆದಂತ ಸಂದರ್ಭದಲ್ಲೇ ಕೂಡ ನ್ಯಾಯವಾದಿ ಅನ್ನುವಂತಹದ್ದು ಸಾಕಷ್ಟು ಫೋಕಸ್ ಆಯ್ತು, ಚರ್ಚೆ ಆಯ್ತು. ಅವರು ಕೂಡ ಕಾನೂನಾತ್ಮಕ ಅಂಶಗಳಿರ್ತವೆ, ಮತ್ತೆ ಉಪರಾಷ್ಟ್ರಪತಿ ಆಗೋಲಿಕ್ಕೆ ಅರ್ಹರ ಅನ್ನುವಂತ ಒಂದಷ್ಟು ಬಿಂಬಿಸುವ ಪ್ರಯತ್ನ ನಡೀತು. ಒಟ್ಟಾರೆಯಾಗಿ ಈ ಚುನಾವಣೆಯ ಸ್ಪರ್ಧೆಯಲ್ಲಿ ಒಂದು ಪ್ರತಿಪಕ್ಷಗಳಾಗಿ ತಮ್ಮ ಇರುವಿಕೆ ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸ್ಪರ್ಧೆ ಮಾಡದೆ ಹೋದ್ರೆ ಅದು ಸಹಜವಾಗಿ ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗೆ ಗ್ರಾಸ ಆಗಬಹುದು. ಸೋಲು ಸುಲಭ ಆಯ್ತು ಅನ್ನುವಂತ ಚರ್ಚೆಗಳು ಆಗಬಹುದು. ಆ ಕಾರಣಕ್ಕಾಗಿ ಪ್ರತಿಸ್ಪರ್ಧೆಯನ್ನ ಮಾಡುವಂತ ತೀರ್ಮಾನ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ಗೆ ಇದು ಅಸ್ತಿತ್ವದ ಪ್ರಶ್ನೆ ಆಗ್ಲಿಲ್ವಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಯಾಕಂದ್ರೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರ್ನ ಆರಾಮಾಗಿ ಇವ್ರು ಕಣಕ್ಕೆ ಇಳಿಸಬಹುದಿತ್ತು. ಆದ್ರೆ ಕಾಂಗ್ರೆಸ್ಗೆ ಕಾಡಿದ ಪ್ರಶ್ನೆ ಏನಂತಂದ್ರೆ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಮಾಡ್ಬಿಟ್ರೆ ಮಿತ್ರ ಪಕ್ಷಗಳನ್ನ ವಿಶ್ವಾಸಕ್ಕೆ ತಗೊಳ್ಳೋದು ಕಷ್ಟ ಆಗುತ್ತೆ ಅನ್ನುವಂತ ಪ್ರಶ್ನೆ ಅವರನ್ನ ಕಾಡ್ತು. ಹೀಗಾಗಿ ರಾಜಕೀಯದವರೇ ಬೇಡ ಅಂತ ಹುಡುಕಾಡಿ ಸುದರ್ಶನ್ ರೆಡ್ಡಿ ಅವರನ್ನ ಕರ್ಕೊಂಡ್ ಬಂದ್ರು. ಯಾವಾಗ ಇವ್ರನ್ನ ಮಿತ್ರ ಪಕ್ಷದವ್ರನ್ನ ವಿಶ್ವಾಸಕ್ಕೆ ತಗೊಳಕ್ ಆಗ್ತಾ ಇಲ್ಲ, ಒಬ್ಬ ಕ್ಯಾಂಡಿಡೇಟ್ ಅನ್ನ ಫೈನಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ ಮೇಲೆ ಸುದರ್ಶನ್ ರೆಡ್ಡಿ ಅವರನ್ನ ನಿಲ್ಲಿಸಿ ಮಿತ್ರ ಪಕ್ಷದವರನ್ನ ನಾವು ಸೆಳಿಬಹುದು ಅನ್ನೋಂಥ ವಿಶ್ವಾಸಕ್ಕೆ ಹೇಗ್ ಬಂದ್ರು? ಅವರ ಮತಗಳು ಇವರಿಗೆ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇವ್ರಿಗೆ ಹೇಗ್ ಸಿಕ್ತು ಅಂತ? ಕಾಂಗ್ರೆಸ್ ತನ್ನ ವಲಯದಲ್ಲಿರುವಂತಹ ಮತ ಪ್ರಮಾಣದ ಆಧಾರಿತವಾಗಿ ಜೊತೆಗೆ ತಮ್ಮಲ್ಲಿರುವಂತಹ ಸಂಖ್ಯಾಬಲವನ್ನೇ ಮುಂದೆ ಇಟ್ಕೊಂಡು ಹೋದ್ರೆ ಸಹಜವಾಗಿ ಗೆಲುವು ಸಾಧ್ಯ ಇಲ್ಲ ಅನ್ನುವಂಥದ್ದು ಇಡೀ ಕಾಂಗ್ರೆಸ್ಗೆ ಗೊತ್ತಿತ್ತು. ಜೊತೆಗೆ ಇಂಡಿಯಾ ಮೈತ್ರಿಕೂಟ ಮೊದಲಿಂದನೂ ಕೂಡ ಅನೇಕ ಬಾರಿ ಬೇರೆ ಬೇರೆ ವಿಚಾರಗಳು ಅಂತ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯಾರೇ ಒಬ್ರು ನಾಯಕರು ಆಗ್ತಾರೆ ಅಥವಾ ಯಾರೋ ಒಬ್ರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದಾಗ ಸಹಜವಾಗಿಯೇ ಇಂಡಿಯಾ ಮೈತ್ರಿಕೂಟದಲ್ಲೂ ಕೂಡ ಭಿನ್ನ ಮತಗಳು, ಭಿನ್ನ ನಿಲುವುಗಳು ವ್ಯಕ್ತ ಆಗ್ತಿತ್ತು. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯೇ ಆಗಿದ್ರೆ ಸಹಜವಾಗಿ ನೀವು ಎತ್ತಿದಂತಹ ಒಂದಷ್ಟು ಪ್ರಶ್ನೆಗಳೇನಿದಾವೆ ಅದರಲ್ಲೂ ಕೂಡ ಒಂದಷ್ಟು ಭಿನ್ನ ನಿಲುವುಗಳು ಆಗಬಹುದು. ಬರುವಂತಹ ಮತಗಳ ಪ್ರಮಾಣ ಏನಿದೆ ಅದು ಹೆಚ್ಚು ಆಗದೆ ಹೋದ್ರೆ ಮತ್ತೆ ಮುಜುಗರಕ್ಕೆ ಒಳಗಾಗಬಹುದು ಅನ್ನೋಂತ ಒಂದಷ್ಟು ಮುನ್ಸೂಚನೆಗಳು ಕೂಡ ಅದರ ಜೊತೆಗೆ ರಾಜಕೀಯ ವಿಶ್ಲೇಷಣೆಗಳು ಕೂಡ ನಡೆದಂತೆ ಕಾಣಿಸ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ಪಕ್ಷವನ್ನ ಹೊರತುಪಡಿಸಿ ಇಂಡಿಯಾ ಮೈತ್ರಿಕೂಟಕ್ಕೆ ಒಪ್ಪುವಂತ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ಒಂದಷ್ಟು ಪ್ರಯತ್ನವನ್ನ ಇಂಡಿಯಾ ಮೈತ್ರಿಕೂಟ ಮಾಡದಂತೆ ಕಾಣಿಸ್ತಾ ಇರುವಂತದ್ದು. ಶ್ರೀಪಾದ್, ಹನುಮಂತ್, ಈಗ ನಮ್ಮ ವ್ಯೂವರ್ಸ್ಗೆ ಈ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡಬಹುದಾ? ಮತದಾರರು ಯಾರು ಆಗಿರ್ತಾರೆ, ಯಾರೆಲ್ಲ ಇಲ್ಲಿ ಮತ ಚಲಾವಣೆ ಮಾಡಬಹುದು, ಮತದಾನದ ಪದ್ಧತಿ ಇಲ್ಲಿ ಹೇಗಿರುತ್ತೆ, ರಾಷ್ಟ್ರಪತಿ ಚುನಾವಣೆಗೆ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ಏನ್ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ಬೋದಾ?
ಒಂದು ಇಲ್ಲಿ ಮತಗಳ ಪ್ರಮಾಣ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರ ಜೊತೆಗೆ ಒಂದೊಂದು ರಾಜ್ಯಗಳ ಆಯಾ ರಾಜ್ಯ ಒಟ್ಟು ಜನಸಂಖ್ಯೆಯ ಆಧಾರಿತವಾಗಿ ಶಾಸಕರ ಮತಗಳ ಮೌಲ್ಯಗಳು ಇಲ್ಲಿ ಪರಿಗಣಿಸಲಾಗ್ತಾರೆ ಅಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಎಷ್ಟು ಜನಗಳ ಸಂಖ್ಯೆ ಇದೆ, ಅದರಲ್ಲಿ ಉದಾಹರಣೆಗೆ ಕರ್ನಾಟಕದ ತೆಗೆದುಕೊಂಡ್ರೆ ಇಲ್ಲಿಯ ಮತದ ಮೌಲ್ಯವನ್ನು ತೆಗೆದುಕೊಂಡ್ರೆ ಒಟ್ಟು ಒಂದು ಮತಕ್ಕೆ 136 ಅನ್ನೋ ರೀತಿಯಲ್ಲಿ 136ಕ್ಕೆ ಒಂದು ಮತದ ಮೌಲ್ಯ ಅನ್ನೋದ್ರ ಜೊತೆಗೆ ಒಬ್ಬ ಇವತ್ತಿನ ರಾಜ್ಯಸಭೆ ಸದಸ್ಯರು ಮತ್ತೆ ರಾಷ್ಟ್ರಪತಿ ನಾಮನಿರ್ದೇಶನ ಮಾಡಿದಂತವ್ರು ಏನಿರ್ತಾರೆ ಅವರು ಇಲ್ಲಿ ಯಾವುದೇ ರೀತಿಯ ಮತದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಸದಸ್ಯರು ಇರ್ತಾರೆ, ಅವರು ಮತವನ್ನ ಹಾಕ್ತಾರೆ. ಬ್ಯಾಲೆಟ್ ಪೇಪರ್ ನಲ್ಲಿ ಮತವನ್ನ ಹಾಕುವಂತದ್ದು, ಬ್ಯಾಲೆಟ್ ಪೇಪರ್ ಅಲ್ಲಿ ಯಾವ ಪ್ರಮಾಣದಲ್ಲಿ ಯಾವ ರೀತಿ ಮತವನ್ನ ಹಾಕಬೇಕು ಅನ್ನೋ ತರಬೇತಿಯನ್ನ ಎರಡು ಕಡೆ ಕೊಟ್ಟಂತೆ ಕಾಣಿಸ್ತಿರುವಂತದ್ದು. ಇಂಡಿಯಾ ಮೈತ್ರಿಕೂಟವು ಕೂಡ ತನ್ನ ಸದಸ್ಯರಿಗೂ ಕೂಡ ತನ್ನ ತರಬೇತಿಯನ್ನ ಕೊಟ್ಟಿದೆ. ಅಲ್ಲಿ ಹೋಗಿ ಮತದಾನವನ್ನ ಮಾಡಿದ ನಂತರದಲ್ಲಿ ಅದರ ಮತ ಮೌಲ್ಯಗಳು ಏನಿದೆ ಅದು ಮತ ಎಣಿಕೆಯ ಸಂದರ್ಭದಲ್ಲಿ ಕೂಡ ಒಟ್ಟಾರೆ ಮತ ಪ್ರಮಾಣ ಎಷ್ಟಿದೆ, ಅದರ ಮೇಲೆ ಪ್ರಾಶಸ್ತ್ಯಗಳೆಷ್ಟು, ಮೊದಲ ಪ್ರಾಶಸ್ತ್ಯನ ಎರಡನೇ ಪ್ರಾಶಸ್ತ್ಯನ ಅನ್ನುವಂತ ಒಂದಷ್ಟು ಲೆಕ್ಕಾಚಾರ ಹಾಕ್ತಾರೆ. ಶ್ರೀಪಾದ್, ಓಕೆ, ಹನುಮಂತ ಸಂಪರ್ಕದಲ್ಲಿರಿ. ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಪ್ರಕ್ರಿಯೆ ಈಗ ಅಂತ್ಯ ಆಗಿದೆ, ಮತದಾನ ಪ್ರಕ್ರಿಯೆ ಮುಗಿದಿದೆ. ಈಗ ಇರುವ ಪ್ರಶ್ನೆ ಏನಂತಂದ್ರೆ ಯಾರು ಯಾರಿಗೆ ಬೆಂಬಲ ಮಾಡಿದ್ದಾರೆ ಅನ್ನುವಂಥದ್ದು, ಯಾರು ಯಾರನ್ನ ಬೆಂಬಲಿಸಿದ್ದಾರೆ ಅನ್ನುವಂಥದ್ದು. ಸೊ ಎನ್ಡಿಎಗೆ ಬಹುತೇಕ ಹಳೆ ದೋಸ್ತಿಗಳು ಬೆಂಬಲ ಕೊಟ್ಟಿರುವ ಸಾಧ್ಯತೆ ಇದೆ. ಎನ್ಡಿಎಯನ್ನ ವೈಎಸ್ಆರ್ಸಿಪಿ ಬೆಂಬಲಿಸ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಜಗನ್ ನೇತೃತ್ವದ ವೈಎಸ್ಆರ್ಸಿಪಿ ಈಗಾಗಲೇ ಒಂದು ಸುಳಿವಿತ್ತು, ಅವರು ಖಂಡಿತವಾಗಿಯೂ ಎನ್ಡಿಎನ ಬೆಂಬಲಿಸ್ತಾರೆ ಅಂತ ಹೇಳಿ. ಸೊ ಈಗ ಫಲಿತಾಂಶದ ನಂತರ ಅದು ಅಧಿಕೃತವಾಗಿ ಗೊತ್ತಾಗ್ಲಿಕ್ಕಿದೆ. ಇನ್ನ ಬಿಜು ಜನತಾದಳ, ಬಿಜೆಡಿ, ಹಾಗೇನೆ ಕೆಸಿಆರ್ ಮತ್ತೆ ಬಿಆರ್ಎಸ್, ಶಿರೋಮಣಿ ಅಕಾಲಿ ದಳ್ ಇವೆಲ್ಲವೂ ಕೂಡ ಮತದಾನದಿಂದ ದೂರ ಉಳಿದಿದ್ದಾರೆ. ಇವರು ತಟಸ್ಥರಾಗಿದ್ದಾರೆ, ಎಲೆಕ್ಷನ್ ಪ್ರಕ್ರಿಯೆಗೆ ಅವರು ಬಂದಿಲ್ಲ. ಇನ್ನ ಅಪೋಸಿಷನ್ ಪಾರ್ಟಿಯವರು ಗೈರಾದಷ್ಟು ಎನ್ಡಿಎಗೆ ಸಹಜವಾಗಿ ಲಾಭ. ಅವರು ಬಂದರೂ ಕೂಡ ಸಂಖ್ಯಾಬಲ ಅವರಲ್ಲಷ್ಟಿಲ್ಲ. ಸೊ ಈಗ ಒಂದಿಷ್ಟು ಪಾರ್ಟಿಗಳು ಈ ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅವಮಾನ ಎದುರಿಸೋದಕ್ಕಿಂತ ಈ ಎಲೆಕ್ಷನ್ ಪ್ರಕ್ರಿಯೆಯಿಂದ ದೂರ ಉಳಿಯೋದೇ ವಾಸಿ ಅಂತ ತಿಳಿದು ಕೆಲವು ಪಕ್ಷಗಳು ಈ ಚುನಾವಣೆ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದಾರೆ. ಅರ್ಥಾತ್ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ. ಹನುಮಂತ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಈಗಾಗಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಎನ್ಡಿಎಗೆ ಯಾವ್ಯಾವ ಪಾರ್ಟಿಯವರು ಬೆಂಬಲ ಕೊಟ್ಟಿದ್ದಾರೆ, ಈ ಕಡೆ ಇಂಡಿ ಒಕ್ಕೂಟಕ್ಕೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ, ತಟಸ್ಥವಾಗಿ ಯಾರು ಉಳಿದಿದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ? ಶ್ರೀಪಾದ್, ಇಲ್ಲಿ ಆಗ್ಲೇ ನಾವು ಹೇಳಿದಾಗೆ ಒಟ್ಟಾರೆಯಾಗಿ ಎನ್ಡಿಎದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಸೇರಿದಂತೆ 436, ಜೊತೆಗೆ ಇಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ಪಕ್ಷೇತರರ 10, ಬಿಆರ್ಎಸ್ ಮತ್ತು 7 ಬಿಜೆಡಿ, ಇವರು ಎಲ್ಲವನ್ನೂ ಸೇರಿಸಿಕೊಂಡಂಗೆ ಒಟ್ಟಾರೆ 224 ಮತಗಳ ಪ್ರಮಾಣ ಇರುತ್ತದೆ. ಇಲ್ಲಿ ತನ್ನ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿರುವಂತಹವರು ಇಲ್ಲಿ ಸಹಜವಾಗಿಯೇ ಇಂಡಿಯಾ ಮೈತ್ರಿಕೂಟ ಏನಿದೆ ಆ ಒಂದು ಮೈತ್ರಿಕೂಟದಲ್ಲೂ ಕೂಡ ಸಹಜವಾಗಿ ಕಾಂಗ್ರೆಸ್ ತನ್ನ ಮತಗಳ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕು ಅಂತಂದೇಳಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಅದಾಗಿಯೂ ಕೂಡ ಒಂದಷ್ಟು ಪಕ್ಷಗಳು ತಟಸ್ಥವಾಗಿ ಇರುವಂತಹ ಕಾರಣಕ್ಕಾಗಿ ಸಹಜವಾಗಿ ಇಂಡಿಯಾ ಮೈತ್ರಿಕೂಟಕ್ಕೂ ಕೂಡ ಹಿನ್ನಡೆ ಆಗಿದೆ. ಇದರ ಲಾಭ ಇಂಡಿಯಾ ಮೈತ್ರಿಕೂಟಕ್ಕೆ ಆಗಿದೆ. ಇಂಡಿಯಾ ಮೈತ್ರಿಕೂಟವು ಕೂಡ ತನ್ನ ಬೆಂಬಲಿಗ ಇರುವಂತಹ ಮತಗಳ ಜೊತೆಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ದಂತಹ ಒಂದಷ್ಟು ತಟಸ್ಥವಾದಂತಹ ಕಾರಣಕ್ಕಾಗಿ ಅದು ಸಹಜವಾದಂತಹ ಗೆಲುವು ಕಾಣಿಸಿಕೊಂಡಿರುವಂತದ್ದು. ಶ್ರೀಪಾದ್, ಓಕೆ, ಒಂದೇ ನಿಮಿಷ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹನುಮಂತ, ಉಪರಾಷ್ಟ್ರಪತಿ ಆಯ್ಕೆಗೆ ಪ್ರಧಾನಿ ಮೋದಿ ಮತ ಮಾಡಿದ್ದಾರೆ. ಮೊದಲಿಗರಾಗಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಬೆಳಿಗ್ಗೆನೆ ಬಂದು ತಮ್ಮ ವೋಟ್ ಕ್ಯಾಸ್ಟ್ ಮಾಡಿದ್ದಾರೆ. ಆಮೇಲೆ ಅಮಿತ್ ಶಾ ಅವರು ಬಂದ್ರು, ದೇವೇಗೌಡರು ಬಂದ್ರು, ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾದರು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಕ್ಕು ಚಲಾಯಿಸಿದ್ದಾರೆ. ಮೊದಲಿಗರಾಗಿ ಪ್ರಧಾನಿ ಮೋದಿ ಅವರು 10 ಗಂಟೆಗೆ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಅಮಿತ್ ಶಾ ಅವರು, ಜೆಪಿ ನಡ್ಡಾ, ನಿತಿನ್ ಗಡ್ಕರಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ದೇವೇಗೌಡರು ಕೂಡ ಅತ್ಯಂತ ಉತ್ಸಾಹದಿಂದ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಈ ಮೂಲಕ ಉಪರಾಷ್ಟ್ರಪತಿ ಚುನಾವಣೆಗೆ ಸಾಕ್ಷಿಯಾಗಿದ್ದಾರೆ ಈ ಎಲ್ಲ ನಾಯಕರು. ರಾಜನಾಥ್ ಸಿಂಗ್ ಅವರು ಕೂಡ ಬಂದಿದ್ದಾರೆ.
ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇರೋ ದೃಶ್ಯಗಳು, ಅವರು ಬಂದು ಮತ ಚಲಾವಣೆ ಮಾಡಿದ್ದ ದೃಶ್ಯಗಳಿವೆಲ್ಲ ತಾವು ಗಮನಿಸ್ತಾ ಇರೋದು. ಯಾರ್ಯಾರು ಭಾಗಿಯಾದ್ರು, ಎಲ್ಲರೂ ಕೂಡ ಬಹುತೇಕ ಯಾರು ಈಗ ತಟಸ್ಥರಾಗಿ ಉಳಿದವರು, ಚುನಾವಣೆ ಪ್ರಕ್ರಿಯೆಯಿಂದ ದೂರ ಉಳಿದವರು, ಇವರನ್ನ ಹೊರತುಪಡಿಸಿದ್ರೆ ಉಳಿದೆಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಇದಕ್ಕೆ ಸಾಕ್ಷಿ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ 96% ಮತದಾನ ಆಗೋಗಿತ್ತು. ಮಧ್ಯಾಹ್ನ 3 ಗಂಟೆಗೆ 96% ವೋಟಿಂಗ್ ಆಗಿತ್ತಲ್ಲಿ. ನಾಮಿನೇಟೆಡ್ ಮೆಂಬರ್ಸ್, ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಇನ್ನ ತಟಸ್ಥವಾಗಿ ಉಳಿದವರು ಬಂದಿಲ್ಲ. ಇನ್ನ ಯಾರು ಅಬ್ಸೆಂಟ್ ಆಗ್ತೀವಿ ಅಂತ ಘೋಷಣೆ ಮಾಡಿದ್ರೋ ಅವರು ಕೂಡ ಬಂದಿಲ್ಲ. ಶಿರೋಮಣಿ ಅಕಾಲಿ ದಳದವರು, ಬಿಜೆಡಿಯವರು, ಹಾಗೇನೆ ಕೆಎಸ್ಆರ್ ನೇತೃತ್ವದ ಕಾಂಗ್ರೆಸ್ನವರು, ಈ ಕಡೆ ಆಪ್ನವರು, ಇವರೆಲ್ಲರೂ ಕೂಡ ಗೈರಾಗಿದ್ದಾರೆ. ದೇವೇಗೌಡರು ಬಂದಿದ್ದು ನೋಡಿ ಇದು ದೃಶ್ಯಗಳು. ದೇವೇಗೌಡರು ಕೂಡ ಬಂದರು, ತಮ್ಮ ಹಕ್ಕನ್ನ ಚಲಾಯಿಸಿದರು. ರಾಜ್ಯಸಭೆ ಸದಸ್ಯರಾಗಿರುವಂತಹ ದೇವೇಗೌಡರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಕೇಂದ್ರದ ಎಲ್ಲಾ ಸಚಿವರುಗಳು ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಇನ್ನ ಸಚಿವರುಗಳಿಗೆ ಸಂಸದರ ಜವಾಬ್ದಾರಿಯನ್ನ ನೀಡಲಾಗಿತ್ತು.